ಇದು ಚಿಪ್ಸ್ ಸೋಂಟೆ, ಹಲಸಿನ ಸೋಂಟೆ ಅಂತ ಹೇಳ್ತಾರೆ ನಮ್ಮ ಇಲ್ಲಿಯ ಇದು ಭಾಷೆಯಲ್ಲಿ, ಚಿಪ್ಸ್ ಅಂತ ಹೇಳ್ತಾರೆ. ಇದೊಂದು ಬಹಳ ವಿಶೇಷವಾದಂತಹ ಹಲಸಿನ ಸೋಂಟೆ ಚಿಪ್ಸಿಗೆ ಆಗುವಂಥ ಒಂದು ಹಲಸಿನ ತಳಿ. ಇದು ಗುರುಪುರ ಕೈಕಂಬದಲ್ಲಿ ವಿವೇಕ್ ಪೈ ಅಂತ ಹೇಳಿದ್ದಾರೆ, ಅವರ ಮನೆಯಲ್ಲಿ ಇರುವಂತಹ ಇದು ಹಲಸಿನ ಕಾಯಿ. ಇದರ ವಿಶೇಷ ಏನಂತ ಹೇಳಿದರೆ ಹಳದಿ ಬಣ್ಣ ಉಂಟು, ಹಾಗಾಗಿ ಇದು ಅವ್ರು ಹೇಳುವ ಪ್ರಕಾರ ಹುರಿಯುವಾಗ ಫುಲ್ಲು ಎಲ್ಲೋ ಬರ್ತದೆ ಅಂತೇಳಿ, ಮತ್ತು ತುಂಬ ಸಾಫ್ಟ್ ಇದೆ ಅಂತೇಳಿ. ಇದು ತುಳುವ ಹಣ್ಣು ಅಲ್ಲ, ಬರಿಕೆ ಹಣ್ಣು ಅಲ್ಲ. ಬರಿಕೆ ಅಂತ ಹೇಳಿದರೆ ಗಟ್ಟಿ ಸೋಳೆ ಹಣ್ಣಲ್ಲ, ಮೆದು ಅಲ್ಲ, ಅರೆ 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 ತುಳುವ ಅಂತ ಹೇಳ್ತಾರೆ ಅವರು. ಆ ಲೆಕ್ಕದಲ್ಲಿ ಇದು ತುಂಬ ಉಂಟಂತೆ. ಅದನ್ನೀಗ ನಾವೀಗ ಇವತ್ತು ಇದನ್ನು ಮಾಡಿ ನೋಡುವಂಥ ಒಂದು ಪ್ರಯೋಗ. ನಮ್ಮ ಗ್ರಾಹಕರಲ್ಲಿ ತುಂಬ ಜನ ಕೇಳ್ತಿದ್ರು, ಚಿಪ್ಸಿಗಾಗುವಂಥದ್ದಿಲ್ವಾ ಅಂತೇಳಿ. ಇದನ್ನು ಸರಿಯಾಗಿ ಮಾಡಿದರೆ ಕಮರ್ಷಿಯಲ್ ಆಗಿ ಚಿಪ್ಸನ್ನೇ ಮಾಡಲಿಕ್ಕೆ ಅಂತೇಳಿ ಉಪಯೋಗ ಮಾಡ್ಬೋದು. ಒಳ್ಳೆ ಬಣ್ಣ ಸಹ ಒಳ್ಳೆ ಬರ್ತದೆ ಅಂತ ಹೇಳಿದ್ದಾರೆ. ಇನ್ನೀಗ ಅದನ್ನು ಹುರಿದು ತೋರಿಸ್ಲಿಕ್ಕೆ ಉಂಟು. ಈಗ ನೋಡಿ, ಇದೀಗ ಚಿಪ್ಸ್ ರೆಡಿಯಾಗಿದೆ. ನಮ್ಮ ವಿವೇಕ್ ಪೈ ಅವರ ಹಲಸಿನ ಕಾಯಿಂದ ಮಾಡಿದಂಥ ಚಿಪ್ಸ್ ನೋಡಿ, ಎಷ್ಟು ಚಂದ ಬಣ್ಣ. ಇದಕ್ಕೆ ಯಾವ ರೀತಿಯ ಅರಸಿನಕಾಗಲಿ ಅಥವಾ ಯಾವ ಬಣ್ಣವನ್ನು ಹಾಕಲಿಲ್ಲ. ಇದು ನ್ಯಾಚುರಲ್ ಕಲರ್. ಯಾವಾಗಲೂ ಚಿಪ್ಸನ್ನು ಕಮರ್ಷಿಯಲ್ ಆಗಿ ಮಾರಬೇಕಾದ್ರೆ ಈ ರೀತಿಯ ಬಣ್ಣ ಬರಬೇಕು. ಅದೇ ರೀತಿ ಇದು ತುಂಬ ಕ್ರಿಸ್ಪಿಯಾಗಿ ಉಂಟು, ತುಂಬ ಸಾಫ್ಟ್ ಸಹ ಉಂಟು. ಹಿಟ್ಟು ಸಿಗ್ತದೆ, ಕರ್ಕುರು ಬಹಳ ಟೇಸ್ಟ್. ಇದನ್ನು ನೋಡುವಾಗಲೇ ತಿನ್ನುವಂತ ಆಗ್ತದೆ ಈ ಬಣ್ಣ. ಇದನ್ನೆಲ್ಲ ನೋಡುವಾಗ ಬೇರೆ ನಾವು ಮಾಡಿದ್ದೇವೆ ಚಿಪ್ಸ್ಗಳು, ನಮ್ಮ ಮನೆ ಸಹ ಒಳ್ಳೆ ತುಳುವದ್ದು ಚಿಪ್ಸ್ ಆಗ್ತದೆ. ಆದರೆ ಅದು ಬಣ್ಣ ಹೀಗೆ ಬರುವುದಿಲ್ಲ, ಸ್ವಲ್ಪ ಕಪ್ಪು ಬರ್ತದೆ, ಬ್ರೌನ್ ಆಗ್ತದೆ, ಬ್ರೌನಿಶ್ ಆಗ್ತದೆ. ಇದು ಹಾಗೆಲ್ಲ ಟೋಟಲ್ ಫುಲ್ಲು ಎಲ್ಲೋ, ನೋಡುವಾಗಲೇ ಅಷ್ಟು ಚಂದ, ಒಳ್ಳೆ ಅರಸಿನ ಬಣ್ಣ ಹಾಕಿದ್ದಾರೆ. ಅದ್ಭುತ. ಈ ವರ್ಷ ಇದರದ್ದು ನಾನು ಕಸಿ ಕಟ್ಟಿ ಗಿಡ ಮಾಡಬೇಕು ಅಂತ ಹೇಳಿದ್ದೇನೆ. ಯಾರು ಚಿಪ್ಸಿಗಾಗಿ ಕೇಳಿದರೆ ಈ ಮರದ ಗಿಡವನ್ನು ಮಾಡಿ ನಾನು ಕಸಿ ಗಿಡವನ್ನು ಕೊಡಬೇಕು ಅಂತೇಳಿ ಆಲೋಚನೆ ಮಾಡಿದ್ದೇನೆ. ಆದಷ್ಟು ಬೇಗನೆ ಇದನ್ನು ಕಸಿಕ ಮಾಡ್ತೇನೆ ನಾನು. ಧನ್ಯವಾದಗಳು.